ಅನ್ನಭಾಗ್ಯ ಯಾಕೆ ಮಾಡಿದೆ ಅಂತಂದರೆ, ನಾನು ಮುಖ್ಯಮಂತ್ರಿ ಆದಾಗ ಮಾಡಬೇಕು ಅಂತ ನಾನು ಮೊದಲಿಂದ ಕೂಡ ಅಂದ್ಕೊಂಡಿದ್ದೆ. ನಾನು ಹುಡುಗ ಆಗಿದ್ದಾಗ ನಮ್ಮೂರಿನಲ್ಲಿ ಒಂದು 30-40% ನೀರಾವರಿ ಜಮೀನುಗಳಿದ್ದವು, ಇನ್ನು 60% ಖುಷ್ಕಿ ಜಮೀನಿತ್ತು. ಯಾರಿಗೆ ನೀರಾವರಿ ಮತ್ತು ಜಾಸ್ತಿ ಜಮೀನಿತ್ತು ಅವರು ಅನ್ನ ಮಾಡೋರು, ಯಾರು ಖುಷ್ಕಿ ಜಮೀನಿತ್ತು ಅವ್ರು ಯಾರೋ ಅನ್ನ ಮಾಡ್ತಿರಲಿಲ್ಲ. ಅನ್ನ ಮಾಡ್ತಿದ್ದದ್ದು ಯಾವಾಗಪ್ಪ ಅಂತಂದರೆ ನೆಂಟರುಗಳು ಬಂದಾಗ, ಹಬ್ಬದ ದಿನಗಳಲ್ಲಿ ಅನ್ನ ಮಾಡೋದು. ನಮ್ಮ ಮನೆಯಲ್ಲಿ ಆಗ 6 ಎಕರೆ ಕರಿ ಜಮೀನಿತ್ತು, ಇನ್ನೊಂದು 30 ಎಕರೆ ಖುಷ್ಕಿ ಜಮೀನಿತ್ತು. ನಮ್ಮ ಮನೇಲಿ ಯಾವತ್ತರೂ ಒಂದೊಂದು ದಿನ ಅನ್ನ ಮಾಡೋರು. ಇಲ್ಲರೂ ಸಾಮಾನ್ಯವಾಗಿ ಜೋಳದ ಮುದ್ದೆ, ರಾಗಿ ಮುದ್ದೆ ತಿನ್ಕೊಂಡು ಬೆಳಿಗ್ಗೆನೂ ಅದೇನೆ, ರಾತ್ರಿನೂ ಮಧ್ಯಾಹ್ನವೂ ಅದೇನೆ, ರಾತ್ರಿನೂ ಅದೇನೆ. ನಮಗೆಲ್ಲ ಬ್ರೇಕ್ಫಾಸ್ಟ್ ಇರಲಿಲ್ಲ ಆಗ. ಈಗೆಲ್ಲ ಇಡ್ಲಿ ದೋಸೆ ಅವೆಲ್ಲ ಏನು ಮಾಡ್ತಿಲ್ಲ. ಅವೆಲ್ಲ ಯುಗಾದಿ ಹಬ್ಬಕ್ಕೆ ಇಡ್ಲಿ ತಿನ್ನಬೇಕಾಗಿತ್ತು, ದೋಸೆ ತಿನ್ನಬೇಕಾಗಿತ್ತು. ಅನ್ನ ಉಣ್ಣೋದು ಕೂಡ ಹಬ್ಬಗಳಲ್ಲೇ. ನಾನು ಒಂದೊಂದು ಸಾರಿ ನಮ್ಮ ಮನೇಲಿ ಅನ್ನ ಮಾಡ್ತಿದ್ರಲ್ಲ, ನಮ್ಮ ಅಣ್ಣನಿಗೆ ಸ್ವಲ್ಪ ಅನ್ನದ ಚಟ, ಅವ್ನಿಗೊಂದೊಂದು ಸಾರಿ ಅನ್ನ ಮಾಡೋರು, ನಮಗೆಲ್ಲ ಮುದ್ದೆನೇ ಕೊಡೋರು, ಅವ್ನಿಗೆ ಅನ್ನ ಮಾಡಿಕೊಡೋರು. ಅವ್ರ ಮನೇಲಿ ಅನ್ನ ಮಾಡ್ತಿರ್ಲಿಲ್ವಲ್ಲ, ಬಂದು ಒಂದು ತುತ್ತು ಅನ್ನಕ್ಕೋಸ್ಕರ ಕಾಯ್ಕ ನಿಂತ್ಕೊಳ್ಳೋರು. ನಾನು ಕಣ್ಣಾರೆ ನೋಡಿದ್ದೆ. ಯಾರು ಕೂಡ ಅನ್ನಕ್ಕೋಸ್ಕರ ಇನ್ನೊಬ್ಬರು ಮನೆ ಬಾಗಿಲಿಗೆ ಹೋಗ್ಬಾರ್ದು, ಕಾಯ್ಕ ನಿಂತ್ಕೋಬಾರ್ದು. ಅವರು ಗುಣಿಕಂಡು ಕೊಡೋರು, ನಮ್ಮವ್ವ ಗುಣಿಕ ಕೊಡೋರು. ಯಾರು ಹಿಂಗೆ ಅನ್ನಕ್ಕೋಸ್ಕರ ನಿಂತ್ಕೋಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಅನ್ನಭಾಗ್ಯ ಕಾರ್ಯಕ್ರಮ ಮಾಡಲೇಬೇಕು. ಇದ್ರ ಮೇಲೆ ಭಾಳ ಚರ್ಚೆಗಳಾದವು. ಸಿದ್ದರಾಮಯ್ಯ ಅನ್ನಭಾಗ್ಯ ಕಾರ್ಯಕ್ರಮ ಜಾರಿಗೆ ಬಂದ್ಬಿಟ್ಟಿದೆ, ನಮಗೆ ಕೂಲಿಗೆ ಸಿಕ್ಕಲ್ಲ ಇನ್ನು, ಆಮೇಲೆ ಅನ್ನ ಸಿಕ್ಬಿಟ್ಟ ಮೇಲೆ ಸೋಮಾರಿಗಳಾಗ್ಬಿಡ್ತಾರೆ ಅಂತೇಳಿ ನಮ್ಮ ಅಸೆಂಬ್ಲಿನಲ್ಲೇ ಚರ್ಚೆ ಆಯಿತು. ಈ ಅನ್ನಭಾಗ್ಯ ಕಾರ್ಯಕ್ರಮ ತಂದಿರ್ತಕ್ಕಂಥದ್ದು ಓಟ್ಗೋಸ್ಕರ ಅಲ್ಲ, ಪ್ರಚಾರಕ್ಕೋಸ್ಕರ ಅಲ್ಲ. ಆಗ ನಾನು ಹೇಳಿದೆ, ಮಿಸ್ಟರ್ ಗುರುಪಾದಪ್ಪ, ಪಾಪ ಬಡವರು ಕೂಲಿಗೆಲ್ಲ ಹೋಗಿ ಎಷ್ಟೋ ಜನ ಕೂಲಿಗಾರರನ್ನ ನೋಡಿದ್ದೀನಿ, ಕಣ್ಣಾರೆ ನೋಡಿದ್ದೀನಿ. ಬೆಳಿಗ್ಗೆ ಹಂಗೆ ಬ್ರೇಕ್ಫಾಸ್ಟ್ ಇಲ್ಲೇ ಹಸ್ಕೊಂಡು ಬರೋರು, ಮಧ್ಯಾಹ್ನದವರೆಗೆ ಕೆಲಸ ಮಾಡೋರು. ಮಧ್ಯಾಹ್ನದ ಮೇಲೆ ಊಟ ಕೊಟ್ಟರೆ ಊಟ ಮಾಡೋರು. ಇಲ್ಲದೆ ಹೋದರೆ ತಗೊಂಡೋಗಿ ಅಂಗಡಿಗೆ ಹೋಗ್ಬಿಟ್ಟು ದವಸ ಧಾನ್ಯ ತಗೊಂಡು, ಖಾರದ ಪುಡಿ ಮತ್ತು ಬೇಳೆಕಾಳುಗಳು ಇವೆಲ್ಲ ತಗೊಂಡು ಹೋಗಿ ಅಡುಗೆ ಮಾಡ್ತಾರೆ. ಆಮೇಲೆ ಯಾರು ಮನೆಯಲ್ಲಿ ಕೆಲಸ ಮಾಡ್ತಾರೆ ಅವರೆಲ್ಲ ರಾತ್ರಿ ಹೊತ್ತು ಊಟ ಮಾಡ್ತಿರಲಿಲ್ಲ. ಅವರೆಲ್ಲ ರಾತ್ರಿ ಊಟ ತಗೊಂಡು ಹೋಗೋರು ಮನೆಗೆ. ಆ ತಗೊಂಡು ಹೋದ ಮನೆಯಲ್ಲಿ ಅದನ್ನು ಹೆಂಡತಿ ಮಕ್ಕಳು ಎಲ್ಲ ಊಟ ಮಾಡ್ತಾರೆ. ಸೊ ಇದು ಪರಿಸ್ಥಿತಿ ಇತ್ತು ನಮ್ಮ ಊರಿನಲ್ಲಿ. ನಾನು ಕಣ್ಣಾರ ನೋಡಿರೋದು.